ನಮಸ್ಕಾರ ಗೆಳೆಯರೇ. ಇಂದಿನ ಒಂದು ವಿಡಿಯೋ ಕೇವಲ ರೆಸಿಪಿ ಅಲ್ಲ, ಒಂದು ನೆನಪು, ಒಂದು ಪ್ರೀತಿ, ಒಂದು ಕತೆ. ಅದು ನನ್ನ ಅಮ್ಮಮ್ಮನ ಜೊತೆ. ಅಮ್ಮಮ್ಮ ಹೇಳ್ತಾ ಇದ್ಲು, ಕಂದ, ಯಾವಾಗಲೂ ಅಡುಗೆಯಲ್ಲಿ ಎಣ್ಣೆ ಇರಲೇಬೇಕಂತೇನಿಲ್ಲ. ಮನೆಯಲ್ಲಿರುವವರ ಮನಸ್ಸಿನ ಭಾವನೆಗಳನ್ನು ಅರಿತು ಪ್ರೀತಿನ ತುಂಬಿ ಅಡುಗೆ ಮಾಡಿದಾಗ ಆ ಅಡುಗೆಗೊಂದು ಜೀವ ಬರುತ್ತೆ. ತಿಂದವರ ಮನಸ್ಸು ಕೂಡ ತುಂಬ ಸುಖವಾಗಿ ಇರುತ್ತೆ ಮತ್ತು ನೆಮ್ಮದಿ ಕೂಡ ಆಗಿರುತ್ತೆ. ಆಹಾರ ಅನ್ನೋದು ಬರೀ ಹೊಟ್ಟೆ ತುಂಬಿಸೋದಲ್ಲ, ಹೃದಯ ತುಂಬಿಸೋ ಒಂದು ಕಲೆ ಮತ್ತು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವ ದಾರಿ ಅಂತ ಹೇಳ್ತಾ ಇದ್ಲು. ಅಂಥದ್ದೊಂದು ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಡೆ ತನಕ ನೋಡಿ ನಮ್ಮ ಅಮ್ಮಮ್ಮನ ಸ್ಟೋರಿ ಕೂಡ ಕೇಳಿ. ಇವತ್ತಿನಿಂದ ಇವತ್ತಿನವರೆಗೂ ನಾನು ನಮ್ಮ ಅಮ್ಮಮ್ಮ ಹೇಳಿದ್ದನ್ನೇ ನೆನಪಲ್ಲಿಟ್ಕೊಂಡು ಏನೇ ಅಡುಗೆ ಮಾಡಲಿ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ. ಈ ಅಡುಗೆ ಮಾಡ್ತಾ ಇರಬೇಕಾದ್ರೆ ಹಾಗೆ ಒಂದು ಸ್ಮಾಲ್ ಚಿಕ್ಕದಾದ ನೆನಪಿಗೆ ಹೋದೆ. ಒಂದು ಸತಿ ನನ್ನ ಚಿಕ್ಕಪ್ಪನ ಮಗಳು ಊಟಕ್ಕೆ ಬಂದಾಗ ಊಟ ಮಾಡ್ತಾ ಇರಬೇಕಾದ್ರೆ, ಅಕ್ಕ ನಿಜವಾಗ್ಲೂ ನೀನು ಇದರಲ್ಲಿ ಎಣ್ಣೆ ಹಾಕಿಲ್ವೇನೆ ಅಂತ ಕೇಳಿದ್ಲು. ಆ ಪುಟ್ಟ ಮಗು ಕೇಳುವ ಒಂದು ಮಾತು ನನಗೆ ತುಂಬಿಸೋದ್ರ ಜೊತೆ ನಗು ಕೂಡ ಬಂತು. ಹೇಳಿದೆ, ಕಂದ, ಎಣ್ಣೆ ಹಾಕಿದ್ರೇ ರುಚಿ ಬರಲ್ಲ ಕಣೋ, ಅಡುಗೆಗೆ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ರೀತಿಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಕ್ಷಣದಲ್ಲಿ ನನಗೆ ಅಮ್ಮಮ್ಮನ ಮಾತುಗಳು ಮತ್ತೆ ನೆನಪಾದವು. ಅಡುಗೆ ಮನೆ ಅಂದರೆ ಕೇವಲ ಒಂದು ಬಟ್ಲು, ಹೂವು ಅಥವಾ ಮಸಾಲೆಗಳಲ್ಲ, ಅದು ಕೇವಲ ನೆನಪುಗಳು, ಪ್ರೀತಿ, ಕಾಳಜಿ, ಸಂತೋಷಗಳ ಸಂಗಮ ಅಂತ. ಇಂದು ನಾನು ಆ ಪಲಾವ್ನ ಮತ್ತೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸುವಾಸನೆಯಲ್ಲಿ ಅಮ್ಮಮ್ಮನ ಶ್ವಾಸ ಇದೆ ಅನಿಸ್ತಾ ಇದೆ. ಈ ಪಂಪ್ಕಿನ್ನ ಕತ್ತರಿಸುವಾಗ ಅವಳ ನಗು, ಪುದೀನಾದಲ್ಲಿರೋ ಅವಳ ಸುವಾಸನೆ ಒಮ್ಮೆ ನನ್ನ ಮನಸ್ಸಿನಲ್ಲಿ ತುಂಬ ಭಾವನೆಗಳನ್ನು ತುಂಬಿಸ್ಕೊಂಡು ನಿಂತಾಗ ಕ್ಯಾಮ್ರಾ ಮುಂದೆ ನಾನು ಇದ್ದೀನಿ ಅನ್ನೋದನ್ನೇ ಮರ್ತೋಗಿತ್ತು. ಆ ಸಮಯದಲ್ಲೇ ನನ್ನ ಬೆಸ್ಟ್ ಫ್ರೆಂಡಿಂದ ನನಗೊಂದು ಕಾಲ್ ಬಂತು. ಹೇಳಿದ್ಲು, ಜಯ, ಇವತ್ತು ನನ್ನ ಮಗಳ ಹುಟ್ಟುಹಬ್ಬ ಇದೆ ಕಣೆ, ಸೊ ಅವಳಿಗೆ ನೀನು ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟ, ಸೊ ಅವಳಿಗಾಗಿ ಮಾಡಿ ಕಳಿಸ್ತೀಯಾ ಅಂತ. ಆ ಮಾತು ಕೇಳಿದ ತಕ್ಷಣ ನಂಗೆ ತುಂಬ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಒಂದು ಚಿಕ್ಕ ಮಗು ಕೂಡ ನಾನು ಮಾಡೋ ಅಡುಗೆ ಇಷ್ಟಪಡುತ್ತೆ. ಆದರೆ ನನ್ನ ವ್ಯೂವರ್ಸು ಎಣ್ಣೆ ಇಲ್ಲದೆ ಇವಳು ಹೆಂಗಪ್ಪ ಅಡುಗೆ ಮಾಡ್ತಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನ್ಕೊತಾ ಇರ್ತಾರೆ. ಬಟ್ ಡೆಫಿನೆಟ್ಲಿ ಎಣ್ಣೆ ಇಲ್ಲದೆ ಅಡುಗೆ ಮಾಡಿದಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೇಸ್ಟಲ್ಲಿ ಯಾವುದೇ ರೀತಿ ಚೇಂಜ್ ಆಗಲ್ಲ. ಸೊ ನನ್ನ ಒಂದು ಈ ಪ್ರಯತ್ನಕ್ಕೆ ಆ ಮಗು ಎಷ್ಟು ನೆನಪಿಟ್ಕೊಂಡಿದೆ ಅಂತ ಅಂದ್ಕೊಂಡು ಮತ್ತೆ ಅಡುಗೆ ಶುರು ಮಾಡಿದೆ. ಆ ಪುಟ್ಟ ಮಗುವಿನ ನಗು, ನನ್ನ ಸ್ನೇಹಿತೆಯ ನಂಬಿಕೆ, ಅಮ್ಮಮ್ಮನ ಆಶೀರ್ವಾದ, ಈ ಮೂರು ಸೇರಿ ಒಂದು ಅದ್ಭುತವಾದ ಅಡುಗೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡುವಾಗ ಪ್ರತಿ ಹಂತದಲ್ಲೂ ಮನಸ್ಸಿನಲ್ಲೂ ಒಂದು ಭಾವನೆ, ಆ ಆಹಾರ ಅವ್ರ ಮನೆಯಲ್ಲಿ ಸಂತೋಷ ತರಲಿ, ಆ ಮಗು ಮುಖದಲ್ಲಿ ನಗುನ ತರಲಿ, ಅವಳ ಹೃದಯ ತುಂಬ ನೆನಪು ತರಲಿ. ಯಾಕಂದರೆ ಇವತ್ತು ಅವಳ ಹುಟ್ಟಿದ ಹಬ್ಬ ಇತ್ತು. ಕುಕ್ಕರ್ ವಿಸಿಲ್ ಬಿದ್ದಾಗ ಅದು ಕೇವಲ ಸದ್ದಾಗಿರಲಿಲ್ಲ, ಅದು ಒಂದು ಆನಂದದ ಸದ್ದಾಗಿತ್ತು ಕೂಡ. ಮನೆಯೆಲ್ಲ ಪಲಾವ್ನ ಸುಗಂಧ ಹರಡಿತ್ತು. ನನಗನ್ನಿಸ್ತು, ಅಮ್ಮಮ್ಮ ನನ್ನ ಹತ್ರನೇ ನಿಂತ್ಕೊಂಡು, ಮಗಳೇ ಚೆನ್ನಾಗಿ ಮಾಡಿದೀಯಾ ನೀನು ಅಂತ ಹೇಳ್ತಾ ಇದ್ದಾಳೆ ಅಂತ. ಆ ಪುಟ್ಟ ಮಗು ತನ್ನ ಹುಟ್ಟುಹಬ್ಬದ ದಿನ ಈ ಪಲಾವ್ನ ತಿಂದಾಗ ಅವಳ ಮುಖದಲ್ಲಿ ಕಾಣೋ ನಗು ನನ್ನ ಎಲ್ಲ ಶ್ರಮಕ್ಕೂ ಸಾರ್ಥಕತೆಯನ್ನು ನೀಡುತ್ತೆ ಅಂತ ನಾನು ಅರ್ಥಕೊಂಡೆ. ಈ ಆಹಾರ ಕೇವಲ ಒಂದು ಪಾಕ ವಿಧಾನ ಅಲ್ಲ, ಇದು ಪ್ರೀತಿ, ನೆನಪು ಮತ್ತು ಆಶೀರ್ವಾದದ ಒಂದು ಪ್ರತಿರೂಪ ಅಂತ ನನಗನ್ನಿಸ್ತು. ಗೆಳೆಯರೇ, ನೀವು ಮಾಡೋ ಎಲ್ಲ ಅಡುಗೆಯಲ್ಲೂ ಪ್ರೀತಿಯಿಂದ ಮಾಡಿ. ಎಣ್ಣೆ ಇರಲಿ ಇಲ್ಲದೆ ಇರಲಿ, ಪ್ರೀತಿ, ನಗು ಇದ್ದಾಗ ಆ ಅಡುಗೆ ತುಂಬ ಅಮೃತವಾಗುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಮಾಡೋ ಆಹಾರದ ರುಚಿ ಕ್ಷಣಿಕ, ಬಟ್ ಅದರ ಹಿಂದೆ ಇರೋ ಭಾವನೆ ಜೀವನ ಪರ್ಯಂತ ಉಳಿಯುತ್ತೆ. ನೀವು ಕೂಡ ನನ್ನ ಫ್ರೆಂಡ್ ಮಗಳ ಬರ್ತ್ಡೇಗೆ ವಿಶ್ ಮಾಡಿ. ಸೊ ಅವಳ ಈ ಹುಟ್ಟುಹಬ್ಬ ಚೆನ್ನಾಗಿರಲಿ, 100 ಕಾಲ ಅವಳು ಸುಖವಾಗಿರಲಿ ಅಂತ ಹಾರೈಸ್ತಾ, ಅವಳ ಬರ್ತ್ಡೇಗಾಗಿ ಮಾಡಿರುವಂಥ ಒಂದು ಬ್ಯೂಟಿಫುಲ್ ರೆಸಿಪಿ ಪಂಪ್ಕಿನ್ ಪಲಾವ್ ಜೊತೆ ಪಂಪ್ಕಿನ್ ರಾಯ್ತಾ ನಿಮಗಾಗಿ. ನನ್ನ ಒಂದು ಮನದ ಮಾತು ನಿಮಗೂ ಇಷ್ಟ ಆಗಿದೆ, ಜೊತೆಗೆ ರೆಸಿಪಿ ಕೂಡ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಕೌಂಟ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಕೂಡ ಫಾಲೋ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಾಳೆ ಮತ್ತೊಂದು ಪ್ರೀತಿಯ ರುಚಿಯಾದ ಅಡುಗೆಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಹ್ಯಾವ್ ಅ ನೈಸ್ ಡೇ, ಬಾಯ್.